ಮಂಗಳೂರು ದಸರಾ 2025 ಒಂದು ಈಗಾಗಲೇ ಎಲ್ಲ ತಯಾರಿಗಳು ಪೂರ್ಣಗೊಂಡಿದೆ. ಈ ದಸರಾ ಮಹೋತ್ಸವವನ್ನು ಎಂದಿನಂತೆ ಬಹಳ ಒಂದು ಶ್ರದ್ಧಾಭಕ್ತಿಪೂರ್ವಕವಾಗಿ ಹಾಗೆ ವೈಭವಿತವಾಗಿ ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಈ ಬಾರಿ ಮಂಗಳೂರು ದಸರಾಕ್ಕೆ ಇನ್ನಷ್ಟು ಮೆರಗನ್ನು ಕೊಡಬೇಕೆನ್ನುವ ದೃಷ್ಟಿಯಿಂದ ಆಡಳಿತ ಸಮಿತಿ ಹಾಗೆ ಅಭಿವೃದ್ಧಿ ಸಮಿತಿ ಈ ಕ್ಷೇತ್ರದ ಅಭಿಮಾನಿಗಳ ಸಹಕಾರದಿಂದ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳು, ಅದು ಧಾರ್ಮಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿ, ಸಾಹಿತ್ಯ, ಕಲೆ, ಕ್ರೀಡೆ ಎಲ್ಲದನ್ನು ಒಳಗೊಂಡಂತಹ ಒಂದು ಫುಲ್ ಪ್ಯಾಕೇಜ್ ಇವತ್ತು ಮಂಗಳೂರು ದಸರಾ 2025 ಮೂಡಿ ಬರಲಿಕ್ಕಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಪ್ರಥಮವಾಗಿ ಮಂಗಳೂರು ದಸರಾದ ನಮಗೆಲ್ಲ ಗೊತ್ತಿದ್ದ ಹಾಗೆ ನಾಡಿದ್ದು 22ನೇ ತಾರೀಕು 8:30 ಗುರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಒಂದು ವಿದ್ಯುಕ್ತವಾಗಿ ಆರಂಭಗೊಳ್ಳಲಿಕ್ಕಿದೆ. ಅದರ ನಂತರ ಹವನ ಹೋಮಗಳು, ಅಭಿಷೇಕ, ಹಾಗೆ 12 ಗಂಟೆಗೆ ಸರಿಯಾಗಿ ನವದುರ್ಗೆ ಹಾಗೆ ಶಾರದಾ ಮಾತೆಯ ಪ್ರತಿಷ್ಠಾಪನೆಗೊಳ್ಳಲಿದೆ. ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಹಾಜರಿಯ ಮುಖಾಂತರ ಅವರೊಟ್ಟಿಗೆ ಶ್ರೀ ಜಿತಕಾನಂದ ಸ್ವಾಮೀಜಿ ಮಹಾರಾಜರವರು, ರಾಮಕೃಷ್ಣ ಮಠದ ಹಿರಿಯ ಸ್ವಾಮೀಜಿಗಳು, ಹಾಗೆಯೇ ಬ್ರಹ್ಮಕುಮಾರಿ ವಿಶ್ವೇಶ್ವರಿ ಇವರ ದೀಪ ಹಚ್ಚುವ ಮೂಲಕ ಈ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ. ಹಾಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ 6 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಜರಗಲಿಕ್ಕಿದೆ. ಇದರ ಉದ್ಘಾಟನೆಯನ್ನು ಕಾರ್ಪೊರೇಷನ್ ನಮ್ಮ ಯೂನಿಯನ್ ಬ್ಯಾಂಕ್ನ DGMರವರು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಹಾಗೆಯೇ NMPTಯ ಹಿರಿಯ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಆ ದಿವಸ ವಿಶೇಷವಾಗಿ ನಾವು 3 ಸಂಸ್ಥೆಗಳನ್ನು, ಈ ಬಾರಿಯ ದಸರಾದ ವಿಶೇಷವಾಗಿ 3 ಸಂಸ್ಥೆಗಳನ್ನು ನಾವು ಗುರುತಿಸಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಈ ಸಮಾಜಕ್ಕೆ ತನ್ನದೇ ಆದ ರೀತಿಯಲ್ಲಿ ವಿಶೇಷವಾಗಿ ಒಂದು ಸಾಧನೆಯನ್ನು ಮಾಡಿರುವಂತಹ 3 ಸಂಸ್ಥೆಗಳು. ಮೊದಲಿಗೆ ಸಾನ್ನಿಧ್ಯ, ತಮಗೆಲ್ಲ ಗೊತ್ತಿದ್ದಾಗೆ ವಿಜಯಲ್ಲಿರುವಂತಹ ಸಾನ್ನಿಧ್ಯ ಸಂಸ್ಥೆ ಇವತ್ತು ಇದರ ಬಗ್ಗೆ ತಮಗೆಲ್ಲರಿಗೂ ತಿಳಿದಿದೆ. ಈ ಸಂಸ್ಥೆಯನ್ನು ನಾವು ಗುರುತಿಸಿದ್ದೇವೆ. ಹಾಗೆಯೇ ಇನ್ನೊಂದು ಸಂಸ್ಥೆ ಎಂ ಫ್ರೆಂಡ್ಸ್ ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ. ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ವಿಶೇಷವಾಗಿ ಊಟದ ವ್ಯವಸ್ಥೆಗಳನ್ನು ಹಲವಾರು ವರ್ಷಗಳಿಂದ ಮಾಡ್ತಾ ಬರುವಂಥದ್ದು ಅಥವಾ ಶಿಕ್ಷಣಕ್ಕೆ ಸಹಾಯ ಮಾಡ್ತಿರುವಂಥದ್ದು. ಹಾಗೆಯೇ ಇನ್ನೊಂದು ವೈಟ್ ಡೋಸ್ ಅನ್ನುವ ಸಂಸ್ಥೆ ಮರಳಿಯಲ್ಲಿರುವಂಥದ್ದು. ಇದೊಂದು ಆಶ್ರಮವಾಗಿದ್ದುಕೊಂಡು ಎಲ್ಲ ಜಾತಿ ಧರ್ಮದವರನ್ನು ಕೂಡ ಯಾರು ಒಂದು ನಿರ್ಗತಿಕರಾಗಿ ಇರುವವರಿಗೆ ಒಂದು ಆಶ್ರಮ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ತಮಗೆ ಅಲ್ಲಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆಲ್ಲರಿಗೂ. ಈ 3 ಸಂಸ್ಥೆಗಳನ್ನು ಮಂಗಳೂರು ದಸರಾದಲ್ಲಿ ನಾವು ಗುರುತಿಸಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಆಡಳಿತ ಸಮಿತಿ ಅವರನ್ನು ಕೂಡ ಸನ್ಮಾನ ಮಾಡುವ ಕಾರ್ಯಕ್ರಮ, ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯೊಂದಿಗೆ ಜರಗಲಿಕ್ಕಿದೆ. ಅದೇ ರೀತಿ ಪ್ರತಿ 22ನೇ ತಾರೀಕಿಗೆ ಆರಂಭಗೊಂಡ್ರೆ ಪ್ರತಿ ದಿವಸ ಕೂಡ ಬೆಳಿಗ್ಗೆ ಹವನ ಹೋಮಗಳು, ಹಾಗೆ ನವದುರ್ಗೆ ಶಾರದಾ ಪೂಜೆ, ಅನ್ನಪೂರ್ಣೇಶ್ವರಿ ದೇವಿಗೆ ವಿಶೇಷವಾದ ಪುಷ್ಪಾಲಂಕಾರ ಮಹಾಪೂಜೆಗಳು ಕೂಡ ಪ್ರತಿ ದಿವಸ ನಡೆಯಲಿಕ್ಕಿದೆ. ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಹಾಗೆ ಉತ್ಸವಗಳು ಕೂಡ ನಡೀಲಿಕ್ಕಿದೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಬಾರಿ ವಿಶೇಷವಾಗಿ ನಾವು
ನಮ್ಮ ಸ್ಥಳೀಯ ಕಲಾವಿದರಿಗೂ ಪ್ರೋತ್ಸಾಹ ಕೊಡಬೇಕು. ಅದರ ಒಟ್ಟಿಗೆ ಇವತ್ತು ವಿಶ್ವವಿಖ್ಯಾತದ ಮಂಗಳೂರು ದಸರಾದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಅಂದರೆ ಅದು ನೃತ್ಯ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಭಕ್ತಿಗೀತೆಗಳು ಆಗಿರ್ಬೋದು, ಮ್ಯಾಜಿಕ್ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ತಾಳಮದ್ದಲೆ ಎಲ್ಲದನ್ನು ಒಳಗೊಂಡಂತ ಸುಮಾರು 1500ರಷ್ಟು ಕಲಾವಿದರು ಈ ಬಾರಿಯ ಮಂಗಳೂರು ದಸರಾದಲ್ಲಿ ನಾವು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೇವೆ. ಒಂದು ಉತ್ತಮವಾದ ಕಾರ್ಯಕ್ರಮಗಳು ಈ ಬಾರಿ ಮಂಗಳೂರು ದಸರಾದಲ್ಲಿ ನೋಡ್ಲಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇದನ್ನು ಬಿಟ್ಟರೆ ವಿಶೇಷವಾಗಿ 28ನೇ ತಾರೀಕಿಗೆ ಸಾಮೂಹಿಕ ಚಂಡಿಕಾ ಹೋಮ ಕ್ಷೇತ್ರದ ನಮ್ಮ ವಿಶ್ವನಾಥ ಕಲ್ಯಾಣ ಮಂಟಪದಲ್ಲಿ ವಿಶೇಷವಾಗಿ ಈ ಬಾರಿಯೂ ಕೂಡ ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಬಹಳಷ್ಟು ಮಂದಿ ಭಕ್ತಾದಿಗಳು ಭಾಗವಹಿಸುವಂತಹ ನಿರೀಕ್ಷೆಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ಹಾಗೆಯೇ ಮಂಗಳೂರು ದಸರಾದ ಉದ್ಘಾಟನೆಯ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾಡಿದ್ದು 22ನೇ ತಾರೀಕು ಬೆಳಿಗ್ಗೆ 12 ಗಂಟೆಗೆ ಚಾಲನೆ ದೊರೆತರೆ ಮಂಗಳೂರು ದಸರಾದ ಉದ್ಘಾಟನೆ 25ನೇ ತಾರೀಕಿಗೆ ಸಂಜೆ 6 ಗಂಟೆಗೆ ಶ್ರೀ ಕ್ಷೇತ್ರದ ಕಲಾಮಂಟಪದಲ್ಲಿ ಸಂತೋಷಿ ಕಲಾಮಂಟಪದಲ್ಲಿ ಜರುಗಲಿಕ್ಕಿರುವಂಥದ್ದು. ಈ ಬಾರಿಯ ಮಂಗಳೂರು ದಸರಾವನ್ನು ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳಾದಂತಹ KC ವೇಣುಗೋಪಾಲ್ ರವರು, ನಮ್ಮ ಸ್ಪೀಕರ್ UT ಖಾದರ್ ರವರು, ಹಾಗೆ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ರವರು, ಹಾಗೆ ಜಿಲ್ಲೆಯ ಸಂಸದರು, ಹಾಗೆ ಎಲ್ಲ ಜನಪ್ರತಿನಿಧಿಗಳನ್ನು ಒಳಗೊಂಡು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿರುವಂಥದ್ದು. ಹಾಗೆ ಇನ್ನೊಂದು ವಿಶೇಷ 28ನೇ ತಾರೀಕಿನ ಹೊತ್ತು ಬಹುಶಃ ಬಹಳಷ್ಟು ಕಾರ್ಯಕ್ರಮಗಳನ್ನು ಆ ದಿವಸ ನಾವು ಏರ್ಪಡಿಸಿರುವಂಥದ್ದು. 28ನೇ ತಾರೀಕು ಭಾನುವಾರ ಬೀಳುತ್ತೆ. ಈ ಬಾರಿ ವಿಶೇಷವಾಗಿ ಮಂಗಳೂರು ದಸರಾದಲ್ಲಿ ಮಕ್ಕಳ ದಸರಾ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರುವಂಥದ್ದು. ಇದರ ಉದ್ಘಾಟನೆ ಬೆಳಿಗ್ಗೆ 9:30 ಗಂಟೆಗೆ ಜರುಗಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು 6 ವರ್ಷದ ಪುಟಾಣಿ, ಇವತ್ತು ಭಾರತ ದೇಶದಲ್ಲೇ ಅತಿ ಬುದ್ಧಿವಂತ ಮಗು ಎಂಬ ಪ್ರಶಸ್ತಿಗೆ ಭಾಜನರಾದಂತಹ ಮಾಸ್ಟರ್ ಅಗ್ನಿ ಈ ಮಕ್ಕಳ ದಸರಾದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅದರೊಟ್ಟಿಗೆ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥದ್ದು. ಮಕ್ಕಳ ದಸರಾದ ವಿಶೇಷವಾಗಿ ಈ ಬಾರಿ ನಾವು ಮಕ್ಕಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು, ಚಿತ್ರಕಲಾ ಸ್ಪರ್ಧೆ, ಹಾಗೆ ಅವರಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಕೂಡ ಆ ದಿವಸ ಇಲ್ಲಿ ಏರ್ಪಾಡು ಮಾಡಿರುವಂಥದ್ದು. ಹಾಗೆಯೇ ವಿಶೇಷವಾಗಿ ನಾವು 2 ಬಾರಿ ಮ್ಯಾರಥಾನ್ ಅನ್ನು ಈ ಹಿಂದೆ ಮಾಡಿದ್ದು. ಮಂಗಳೂರು ದಸರಾದ ಪ್ರಯುಕ್ತ ಮ್ಯಾರಥಾನ್ ಕಳೆದ ಬಾರಿ 2 ವರ್ಷ ಕೂಡ ಇದರಲ್ಲಿ ಸ್ಪರ್ಧಿಗಳಾದವರಿಗೆ ರಿಜಿಸ್ಟ್ರೇಷನ್ ಫೀಸ್ ಅನ್ನು ನಾವು ನಮ್ಮ ಸಂಘಟಕರು ಯಾರಿದ್ದಾರೆ ಅವರು ತಗೊಳ್ತಿದ್ರು. ಒಂದು ಸಲಹೆ ಬಂದಿತ್ತು, ನಿಮ್ಮೆಲ್ಲರ ಒಂದು ಸಲಹೆ ಬಂದಿತ್ತು, ಕ್ಷೇತ್ರದ ವತಿಯಿಂದ ಇದನ್ನು ಫ್ರೀ ಆಗಿ ಮಾಡಬೇಕೆನ್ನುವಂಥದ್ದು. ಅದನ್ನು ಈ ಬಾರಿ ನಾವು ಪೂರೈಸಿದ್ದೇವೆ. ಈ ಬಾರಿ ಫ್ರೀ ಆಗಿ ಮ್ಯಾರಥಾನ್ ಅನ್ನು ನಾವು ಈಗಾಗಲೇ ಜೂಯಿಸ್ ಫಿಟ್ನೆಸ್ನವರ ಸಹಕಾರದೊಂದಿಗೆ 28ನೇ ತಾರೀಕು ಬೆಳಿಗ್ಗೆ 5:30 ಗಂಟೆಗೆ ಇಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಇದಕ್ಕೆ ಫ್ಲಾಗ್ ಆನ್ ಅನ್ನು ನಮ್ಮ ಪೊಲೀಸ್ ಕಮಿಷನರ್ ಆದಂತಹ ಸುಧೀರ್ ರೆಡ್ಡಿ IPS ಅವರು ಫ್ಲಾಗ್ ಆನ್ ಮಾಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಯೂನಿಯನ್ ಬ್ಯಾಂಕ್ನ ಚೇರ್ಮನ್ ಅವರು, ನಮ್ಮ NMPTಯ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಮತ್ತಷ್ಟು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಮ್ಯಾರಥಾನ್ನಲ್ಲಿ ಈ ಬಾರಿ ವಿಶೇಷವಾಗಿ ಇದು ಹಾಫ್ ಮ್ಯಾರಥಾನ್ ಆಗಿದ್ದು 21 ಕಿಲೋಮೀಟರ್ ರನ್, ಹಾಗೆ 10 ಕಿಲೋಮೀಟರ್ಸ್ ರನ್, 5 ಕಿಲೋಮೀಟರ್ಸ್ ರನ್, ಫನ್ ರನ್, ಹಾಗೆ ವಿಶೇಷವಾಗಿ ಆಕರ್ಷಣೀಯವಾಗಿ ಈ ಬಾರಿ ಸಾರಿ ರನ್ ಅನ್ನುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಇದರಲ್ಲಿ ಆಯೋಜನೆ ಮಾಡಿರುವಂಥದ್ದು. ಇವತ್ತು ಬಹಳಷ್ಟು ಎನ್ಕ್ವೈರೀಸ್, ನಿರೀಕ್ಷೆಗಳು, ರಿಜಿಸ್ಟ್ರೇಷನ್ ಕೂಡ ಸುಮಾರು ಈಗಾಗಲೇ 1900ಕ್ಕೂ ಮಿಕ್ಕಿ ಸ್ಪರ್ಧಾಗಳು ಇದರಲ್ಲಿ, ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುವಂಥದ್ದು.
ಬಹಳ ಸಂತೋಷ ತಂದಿದೆ. ಒಳ್ಳೆಯ ರೀತಿಯ ಒಂದು ರೆಸ್ಪಾನ್ಸ್ ಬಂದಿರುವಂಥದ್ದು. ಹಾಗೆ ಸ್ಪರ್ಧಿಸುವಂತ ಯಾರು ನೋಂದಾವಣೆ ಮಾಡಿಕೊಂಡಿದ್ದಾರೆ ಅವರಿಗೆ ಉಚಿತವಾಗಿ ಟಿ ಶರ್ಟ್ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿ ಮಂಗಳೂರು ದಸರಾದ ಇನ್ನೊಂದು ವಿಶೇಷ ಬಹುಭಾಷಾ ಕವಿಗೋಷ್ಠಿ. ಬಹುಭಾಷಾ ಕವಿಗೋಷ್ಠಿ 23ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ಇಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಇದನ್ನು ನಮ್ಮ ರಾಜ್ಯದ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಬಿಳಿಮಲೆಯವರು ಇದರ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಹಾಗೆಯೇ ತುಳು ಭಾಷಾ ಕವಿಗೋಷ್ಠಿಯನ್ನು ಪ್ರೊಫೆಸರ್ ಚಿನ್ನಪ್ಪ ಗೌಡ್ರವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಇರುವಂಥದ್ದು. ಇದರಲ್ಲಿ ಬೇರೆ ಬೇರೆ ನಮ್ಮ ಎಲ್ಲ ಪ್ರಾಧಿಕಾರದ ಇಲ್ಲಿ ತುಳು ಭಾಷಾ ಅಕಾಡೆಮಿ ಇರ್ಬೋದು ಅಥವಾ ನಮ್ಮ ಕೊಂಕಣಿ ಭಾಷಾ ಅಕಾಡೆಮಿ ಹಾಗೆ ನಮ್ಮ ಬ್ಯಾರಿ ಭಾಷಾ ಅಕಾಡೆಮಿ ಅವರು ಇವರ ಒಂದು ಸಹಕಾರದಲ್ಲಿ ಇವರ ಅಧ್ಯಕ್ಷರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು. ಹಾಗೆ ಕವನ ಸ್ಪರ್ಧೆಗಳನ್ನು ಕೂಡ ನಾವು ಅವತ್ತು ಏರ್ಪಡಿಸಿಕೊಂಡಿದ್ದೇವೆ. ಹಾಗೆಯೇ ಬಹುಶಃ ಇವತ್ತು ನಾವು ಹೇಳಿದ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ರುದ್ರ ತಾಂಡವಂ ಅಂತ ನೃತ್ಯ ಸಮೂಹ ನೃತ್ಯ ಇದರಲ್ಲಿ ನಾವು ಕಾಂಪಿಟಿಷನ್ ಸುಮಾರು 1 ಲಕ್ಷ ರೂಪಾಯಿಯ ಪ್ರಶಸ್ತಿಯನ್ನು ಒಳಗೊಂಡಂತಹ ಈ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಇದಕ್ಕೆ ಸುಮಾರು 80ಕ್ಕೂ ಜಾಸ್ತಿ ಎಂಟ್ರೀಸ್ಗಳನ್ನು ಬಂದಿದ್ದು ಅವರ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಇದು ಮಾಡಿದ್ರು. ಅದನ್ನು ಜಡ್ಜ್ ಮಾಡಿ ಈಗಾಗಲೇ ಸುಮಾರು 18 ತಂಡಗಳನ್ನು ನಮ್ಮ ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಸೇರಿಕೊಂಡು ಮಾಡಿರುವಂಥದ್ದು. 18 ತಂಡಗಳಿಗೆ ನಮ್ಮ ಸಂತೋಷಿ ಕಲಾಮಂಟಪದಲ್ಲಿ ಅವಕಾಶಗಳನ್ನು ನಾವು ಕೊಟ್ಟಿರುವಂಥದ್ದು. ಹಾಗೆಯೇ ಮುದ್ದು ಶಾರದೆಯ ಸ್ಪರ್ಧೆ ಕೂಡ ನಡೀಲಿಕ್ಕಿರುವಂಥದ್ದು. ಇದರಲ್ಲೂ ಕೂಡ ಎಲ್ಲ ಮಕ್ಕಳಿಗೆ 2 ವಿಭಾಗಗಳಲ್ಲಿ ನಾವು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೇವೆ. ಇದರಲ್ಲೂ ಕೂಡ ಸುಮಾರು 1 ಲಕ್ಷ ರೂಪಾಯಿ ತನಕ ಬಹುಮಾನವನ್ನು ಈ ಸಾರಿ ನಾವು ಕೊಡ್ತಾ ಇದ್ದೇವೆ. ಹಾಗೆ 25ನೇ ತಾರೀಕಿಗೆ 26ನೇ ತಾರೀಕಿಗೆ ಮಂಗಳೂರು ದಸರಾದ ಪ್ರಯುಕ್ತ ಮಿಸ್ಟರ್ ಮಂಗಳೂರು ದಸರಾ ಕ್ಲಾಸಿಕ್ ದೇಹದಾಢ್ಯ ಸ್ಪರ್ಧೆಯನ್ನು ಗಟ್ಟಿ ಫಿಟ್ನೆಸ್ ಇವರ ಒಂದು ಸಹಕಾರದೊಂದಿಗೆ ನಾವು ಕ್ಷೇತ್ರದಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇವೆ. ಇದರಲ್ಲೂ ಕೂಡ ಸುಮಾರು 1,60,000 ಪ್ರೈಸ್ ಅನ್ನು ಇಟ್ಟಿರುವಂಥದ್ದು. ಇದು ಕೂಡ ರಾಜ್ಯ ಎಲ್ಲ ಸ್ಪರ್ಧೆಗಳು ಕೂಡ ರಾಜ್ಯ ಮಟ್ಟದ ಸ್ಪರ್ಧೆಗಳಾಗಿರುತ್ತೆ. ಹಾಗೆ ಈ ಸರಿ ಮಂಗಳೂರು ದಸರಾದ ವಿಶೇಷ ಆಕರ್ಷಣೆ ಅಂತ ಹೇಳ್ಬೋದು. ಇವತ್ತು ಹುಲಿವೇಷ ಅಂತ ಹೇಳಿದ್ರೆ ಈ ಒಂದು ಮನೋರಂಜನೆ ಅದರ ಒಟ್ಟಿಗೆ ಧಾರ್ಮಿಕ ಹಿನ್ನೆಲೆ ಹೊಂದಿರುವಂಥದ್ದು. ಕಿನ್ನಿ ಪಿಲಿ ಇದು ಬಿರುವೇರು ಕುಡ್ಲ ಇದರ ಒಂದು ಸಹಯೋಗದೊಂದಿಗೆ 28ನೇ ತಾರೀಕಿಗೆ ಕಿನ್ನಿ ಪಿಲಿ ಸ್ಪರ್ಧೆಗಳು ಕೂಡ ಜರಗಲಿಕ್ಕಿರುವಂಥದ್ದು. ಇದರಲ್ಲೂ ಕೂಡ ವಿಶೇಷವಾಗಿ ಬಹಳಷ್ಟು ನಿರೀಕ್ಷೆಗಳನ್ನು ನಾವು ಇಟ್ಟುಕೊಂಡಿದ್ದೆವು. ಬಹುಶಃ ಇದು ಈಗಾಗಲೇ ಎಲ್ಲ ಕ್ಷೇತ್ರದ ಭಕ್ತಾದಿಗಳಿಗೆ ಹೋಗಿ ಸುಮಾರು 300ಕ್ಕಿಂತಲೂ ಹೆಚ್ಚು ನೋಂದಾವಣೆ ಮಕ್ಕಳು ಈಗಾಗಲೇ ಇದರಲ್ಲಿ ನೋಂದಾವಣೆ ಮಾಡಿರುವಂಥದ್ದು ವಿಶೇಷ. ಹಾಗೆಯೇ ಈ ಬಾರಿ ವಿಶೇಷವಾಗಿ ಈ ಒಂದು ನವರಾತ್ರಿಯಲ್ಲಿ ದೇವಿಯ ಆರಾಧನೆ ಮಾಡುವಂಥದ್ದು. ಇಂತಹ ಸಮಯದಲ್ಲಿ ನಾವು 9 ಸ್ತ್ರೀಯರನ್ನು ಅಸಾಮಾನ್ಯ ಸ್ತ್ರೀ ಅನ್ನೋವರನ್ನು ನಾವು ಗುರುತಿಸಿ ಅವರನ್ನು ಇಲ್ಲಿ ಗೌರವಿಸಬೇಕೆನ್ನುವಂತಹ ನಿರ್ಧಾರವನ್ನು ಮಾಡಿ ಈಗಾಗಲೇ ಈ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಿದಾಗ ಸುಮಾರು 75ಕ್ಕಿಂತಲೂ ಮಿಕ್ಕಿ ನಮಗೆ ಪ್ರೊಫೈಲ್ಗಳು ಬಂದಿತ್ತು. ಇದರಲ್ಲಿ ನಾವು 9 ಪ್ರೊಫೈಲನ್ನು ನಾವು ಈಗಾಗಲೇ ಆಯ್ಕೆ ಮಾಡಿದ್ದೇವೆ. ಇದನ್ನು ಪ್ರತಿ ದಿವಸ ಈ ನವರಾತ್ರಿಯ ಪ್ರಥಮ 9 ದಿವಸ ಪ್ರತಿಯೊಬ್ಬರನ್ನು ಸನ್ಮಾನ ಮಾಡುವ ಒಬ್ಬೊಬ್ಬರನ್ನು ಗೌರವಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಹೆಸರನ್ನು ನಾವು ಕುತೂಹಲಕ್ಕಾಗಿ ಯಾವ ಮತ್ತು ಪ್ರಕಟಿಸುವುದಿಲ್ಲ, ನಾವು ಅವತ್ತೇ ಮಾಡ್ತಾ ಇದ್ದೇವೆ. ಯಾರಿಗೆ ಪ್ರಶಸ್ತಿ ಅಂತ ಹೇಳಿ ಇಂದಿನ ದಿವಸ ಅನೌನ್ಸ್ ಮಾಡ್ತೇವೆ. ಹಾಗೆ ಈ ಬಾರಿ ವಿಶೇಷವಾಗಿ ನಾವು 4 ವ್ಯಕ್ತಿಗಳನ್ನು ಕೂಡ ಈ 9 ಅಸಾಮಾನ್ಯ ಸ್ತ್ರೀಗಳನ್ನು ಬಿಟ್ಟರೆ 4 ವ್ಯಕ್ತಿಗಳು ಈ
ರಾಜ್ಯದಲ್ಲಿ ದೇಶದಲ್ಲಿ ನಾವು ವಿಶೇಷ ಸಾಧನೆ ಮಾಡಿರುವಂಥವರು. ಅದು ನಮ್ಮ ಜಿಲ್ಲೆಯವರಾಗಿ ಇರುವವರನ್ನು ನಾವು ಒಂದು ಗೌರವಿಸಬೇಕು ಎನ್ನುವಂತಹ ಒಂದು ಉದ್ದೇಶವನ್ನಿಟ್ಟುಕೊಂಡು ಈ ಬಾರಿ ಪ್ರಥಮವಾಗಿ ನಾವು ಮೋಹನ್ ಆಳ್ವಾರ್ ಅವರನ್ನು ಇವತ್ತು ಭಾರತದ ನಮ್ಮ ಸಾಂಸ್ಕೃತಿಕ ರಾಯಭಾರಿ ಅಂತ ನಾವು ಹೇಳ್ಬೋದು. ಸಾಂಸ್ಕೃತಿಕ ರಂಗದಲ್ಲಿ ತನ್ನದೇ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿ. ಇವರನ್ನು ನಾವು ಸನ್ಮಾನ ಮಾಡಲಿಕ್ಕೆ ಗೌರವಿಸಲಿಕ್ಕೆ ನಾವು ನಿರ್ಧರಿಸಿದ್ದೇವೆ. ಅದರ ಒಟ್ಟಿಗೆ ಪ್ರೊಫೆಸರ್ ತುಕಾರಾಮ್ ಪೂಜಾರಿ. ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಅವರು ಯಾರು ಅಂತ ಕೇಳಿದ್ರೆ ತಮಗೆಲ್ಲರಿಗೂ ಗೊತ್ತಿರಬೇಕು. ರಾಣಿ ಅಬ್ಬಕ್ಕ ಪ್ರತಿಷ್ಠಾನ ಬಹುಶಃ ತನ್ನದೇ ಆದ ಒಂದು ಖರ್ಚಿನಲ್ಲಿ ಒಂದು ಯಾರು ನಿರೀಕ್ಷೆ ಮಾಡದಂತ ಒಂದು ಅದ್ಭುತವಾದಂತಹ ಮ್ಯೂಸಿಯಂ ಅನ್ನು ಮಾಡಿ ಇವತ್ತು ರಾಣಿ ಅಬ್ಬಕ್ಕ ಅವರ ಬಗ್ಗೆ ವಿಶೇಷವಾಗಿ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಬೇಕಾದಷ್ಟು ವಿಚಾರಗಳನ್ನು ಒದಗಿಸಿಕೊಡುವ ತಿಳಿದುಕೊಳ್ಳುವಂತಹ ಒಂದು ಮ್ಯೂಸಿಯಂ ಅನ್ನು ಆರಂಭ ಮಾಡಿರುವಂತಹ ನಮ್ಮ ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಅವರನ್ನು ಕೂಡ ಇದರಲ್ಲಿ ಗೌರವಿಸಲಿಕ್ಕಿದ್ದೇವೆ. ಅದರ ಒಟ್ಟಿಗೆ ಡಾಕ್ಟರ್ ದುರ್ಗಾ ಪ್ರಸಾದ್ ರೈ ಅವರು ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಲೇಡಿ ಗುಲ್ಶನ್ ಹಾಸ್ಪಿಟಲ್ನ ಮೆಡಿಕಲ್ ಆಫೀಸರ್ ಆಗಿತ್ತು. ಇಲ್ಲಿ ಯಾಕಾಗಿ ಅವರನ್ನು ಒಬ್ಬರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ ಬಹುಶಃ ಇವತ್ತು ನಮಗೆಲ್ಲರಿಗೂ ಹೆಮ್ಮೆ ಆಗಬೇಕು. ನಮ್ಮ ಲೇಡಿ ಗುಲ್ಶನ್ ಹಾಸ್ಪಿಟಲ್ ಭಾರತದಲ್ಲೇ ಬಹುಶಃ ಒಂದು ನಂಬರ್ 1 ಹಾಸ್ಪಿಟಲ್ ಅಂತ ನಾವು ಹೇಳ್ಬೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಇದರಲ್ಲಿ ಏನಿದೆಪ್ಪ, ಅವರು ಕೇವಲ ಒಬ್ಬರು ವೈದ್ಯರು ಮಾತ್ರ, ಯಾಕೆ ಅವರನ್ನೊಬ್ಬರನ್ನೇ ಸನ್ಮಾನ ಮಾಡಬೇಕು ಅಂತ ಕೇಳಿದ್ರೆ ಇವತ್ತು ಸರ್ಕಾರದಿಂದ ಬೇರೆ ಬೇರೆ ಕಂಪನಿಗಳ ಸಹಾಯವನ್ನು ಪಡೆಯುವುದರ ಒಟ್ಟಿಗೆ ಈ ಒಂದು ಆಸ್ಪತ್ರೆಯನ್ನು ಈ ಮಟ್ಟಕ್ಕೆ ಬೆಳೆಸುವುದರಲ್ಲಿ ಅವರ ಪಾತ್ರ ವಿಶೇಷವಾಗಿತ್ತು. ಅದು ಹೇಗೆ ಅಂತ ಹೇಳಿದ್ರೆ ಏನೆಲ್ಲ ಪೂರೈಕೆಗಳು ಬೇಕು, ಈಗ ಎಲ್ಲ ಸರ್ಕಾರದಿಂದ ಸಿಗುವುದಿಲ್ಲ ಅಥವಾ ಕಂಪನಿಗಳಿಂದ ಆದಷ್ಟು ಪಡೆದುಕೊಂಡಿದ್ದಾರೆ. ಇನ್ನು ಬೇರೆ ಸಂಘ ಸಂಸ್ಥೆಗಳನ್ನು ಅವರು ಅಪ್ರೋಚ್ ಮಾಡಿ ಆ ಒಂದು ಹಾಸ್ಪಿಟಲ್ ಅನ್ನು ಈ ಮಟ್ಟಕ್ಕೆ ಏರಿಸಿದ್ದು ಬಹುಶಃ ಎಲ್ರಿಗೂ ಸ್ಫೂರ್ತಿಯಾಗಿರುವಂತಹ ವಿಚಾರ. ಒಳ್ಳೆಯ ರೀತಿಯ ನಮ್ಮ ಜಿಲ್ಲೆ ಈಗ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಅಲ್ಲಿಗೆ ಬರುವಂತವರು ಬಡ ಪೇಷಂಟ್ಗಳು, ಅಂಥವರಿಗೆ ಒಂದು ಅತ್ಯುತ್ತಮ ಸೇವೆಯನ್ನು ಒದಗಿಸಲು ಸದಾ ಶ್ರಮಿಸುತ್ತಿರುವಂತ ಒಬ್ಬರು ವೈದ್ಯರವರು. ಅವರನ್ನು ಕೂಡ ಈ ಮಂಗಳೂರು ದಸರಾದಲ್ಲಿ ನಾವು ಗೌರವಿಸಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ. ಇನ್ನೊಬ್ರು 4ನೇ ವ್ಯಕ್ತಿ ಜಿ ಶಂಕರ್ ಅವರು. ನಾಡೋಜ ಜಿ ಶಂಕರ್ ಅವರು ಸಮಾಜಮುಖಿ ಕೆಲಸಗಳಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ತಿಳಿದಿರುವಂತಹ ವಿಚಾರ. ಅವರನ್ನು ಕೂಡ ಇವತ್ತು ಉಚ್ಚಿಲ ದಸರಾ ಇರ್ಬೋದು, ಉಚ್ಚಿಲ ದಸರಾದ ಒಬ್ಬರು ರೂವಾರಿಗಳು ಅಂತ ಹೇಳ್ಬೋದು. ಖಂಡಿತವಾಗಲೂ ಒಳ್ಳೆಯ ರೀತಿಯ ಕೆಲಸಗಳನ್ನು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡಾ ಎಲ್ಲ ರಂಗದಲ್ಲೂ ಕೂಡ ವಿಶೇಷವಾಗಿ ಕೆಲಸ ಮಾಡಿರುವಂತಹ ಅವರನ್ನು ಕೂಡ ನಾವು ಈ ಒಂದು ಮಂಗಳೂರು ದಸರಾದಲ್ಲಿ 25ನೇ ತಾರೀಕಿಗೆ ನಮ್ಮ ದಸರಾ ಉದ್ಘಾಟನಾ ಸಮಯದಲ್ಲಿ ಅವರೆಲ್ಲರ ಈ 4 ಜನರನ್ನು ಗೌರವಿಸುವಂತ ಕೆಲಸ ಕೂಡ ಈ ದಸರಾದಲ್ಲಿ ಜರುಗಲಿಕ್ಕಿದೆ. ಉಳಿದಂತೆ ಇವತ್ತು ನಮ್ಮ ಮೆರವಣಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಹರಿಕೃಷ್ಣ ಬಂಟ್ವಾಳರವರು ಇದ್ದಾರೆ, ಮೆರವಣಿಗೆಯ ಬಗ್ಗೆ ಇವತ್ತು ಅವರು ಮಾತಾಡ್ತಾರೆ. ಲೈಟಿಂಗ್ಗಳೆಲ್ಲ ಆಗ್ತಾ ಇದೆ, ಅದರ ಬಗ್ಗೆ ಅವರು ನಿಮಗೆ ಮುಂದಿನ ವಿಚಾರಗಳನ್ನು 26ನೇ ತಾರೀಕಿಗೆ ನಮ್ಮ ಮಹಿಳಾ ಕ್ಷೇತ್ರದ ವಿಶ್ವ ಮಹಿಳಾ ಸಂಘ ಹಾಗೆ ಲಲಿತ ಭಜನಾ ಮಂಡಳಿ ಅವರ ಒಂದು ಆಶ್ರಯದಲ್ಲಿ ವಿಶೇಷವಾಗಿ ಗರ್ಭಾ ಡ್ಯಾನ್ಸ್ ಕೂಡ ಈ ಕ್ಷೇತ್ರ ಸಂಜೆ 6 ಗಂಟೆಗೆ ಶ್ರೀ ಕ್ಷೇತ್ರದ ಅಂಗಣದಲ್ಲಿ ಜರುಗಲಿಕ್ಕಿರುವಂಥದ್ದು. ಇನ್ನೊಂದು ಸಾಂಸ್ಕೃತಿಕ ಮೆರಗನ್ನು ಕೊಡಲಿಕ್ಕಿದೆ ಅಂತ ಹೇಳಲಿಕ್ಕೆ ನಮ್ಮ ಈ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ದಸರಾ ಮೆರವಣಿಗೆ ಇದು 36ನೇ ವರ್ಷದ ದಸರಾ ಮೆರವಣಿಗೆ ನಡೀತದೆ. ಕಳೆದ 35 ವರ್ಷಗಳಿಂದ ಈ ದಸರಾ ಮೆರವಣಿಗೆ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನ, ಅವರ ನೇತೃತ್ವದಲ್ಲಿ ನಡೀತಿದೆ. ಈ ಬಾರಿಯೂ ಕೂಡ 36ನೇ ವರ್ಷದ ದಸರಾ ಮೆರವಣಿಗೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ನಡೆಯುವುದು ಒಂದು ಇತಿಹಾಸ ಅಂತ ನನ್ನ ಭಾವನೆ. ಈ ದಸರಾ ಮೆರವಣಿಗೆ 36 ವರ್ಷಗಳ ಹಿಂದೆ
ಜನಾರ್ದನ್ ಪೂಜಾರಿ ಅವರಿಗೆ ಪ್ರೇರಣೆ ಕೊಟ್ಟದ್ದು ಅವರು ಈ ದೇಶದ ಹಣಕಾಸು ಸಚಿವರಾದ ಕಾಲದಲ್ಲಿ ದೇಶವನ್ನ ಸುತ್ತಿದಂಥ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅವರು ಬೇರೆ ಬೇರೆ ದೇವಿಯರ ಬೇರೆ ಬೇರೆ ರೂಪದಲ್ಲಿ ಈ ದಸರಾ ಕಾರ್ಯಕ್ರಮ ನಡೆದನ್ನು ನೋಡಿದರು. ಈ ಕ್ಷೇತ್ರದಲ್ಲಿ ಆ ನವದುರ್ಗೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಅವರೊಂದು ಕಲ್ಪನೆ. ತಮ್ಗೆ ಗೊತ್ತಿದೆ, ವಿಜಯದಶಮಿ ಅನ್ನೋದಕ್ಕೆ ಐತಿಹಾಸಿಕವಾದಂತಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಅದನ್ನು ನೆನಪಿಸುವುದು ಈ ಸಂದರ್ಭದಲ್ಲಿ ಒಳ್ಳೆಯದು ಅಂತ ಭಾವನೆ. ಯಾಕಂತ ಹೇಳಿದ್ರೆ ಈ ವಿಜಯದಶಮಿ ಅನ್ನುವಂಥದ್ದು ಶ್ರೀರಾಮಚಂದ್ರ ರಾವಣನನ್ನ 9 ದಿವಸಗಳ ಯುದ್ಧದಲ್ಲಿ ಸೋಲಿಸಿ 10ನೇ ದಿವಸ ವಧಿಸಿದಂಥ ದಿನವನ್ನ ಶ್ರೀರಾಮ ಅದರ ವಿಜಯದಶಮಿ ಅನ್ನುವಂಥ ಒಂದು ಉತ್ಸವವನ್ನು ಪ್ರಾರಂಭ ಆಯಿತು. ಇದು ನಮ್ಮ ಪೌರಾಣಿಕ ಹಿನ್ನೆಲೆ. ಇನ್ನೊಂದು ಹಿನ್ನೆಲೆಯನ್ನ ಹೇಳ್ತಾರೆ, ಮಹಿಷಾಸುರನನ್ನ ಚಾಮುಂಡೇಶ್ವರಿ ಯುದ್ಧದಲ್ಲಿ 9 ದಿವಸ ಯುದ್ಧದಲ್ಲಿ ಸೋಲಿಸಿ 10ನೇ ದಿವಸ ಮಹಿಷಾಸುರನ ವಧೆ ಆಗುತ್ತೆ. ಅದು ಕೂಡ ವಿಜಯದಶಮಿ ಅನ್ನುವಂಥ ಒಂದು ಹಿನ್ನೆಲೆ. ಮೂರನೆಯದು ನಮಗೆ ಪೌರಾಣಿಕ ಸಿಗುವಂಥದ್ದು ಮಹಾಭಾರತದ್ದು. ಅಜ್ಞಾತವಾಸ ಮುಗಿದ ನಂತರ ಪಾಂಡವರು ಕುರುಕ್ಷೇತ್ರ ಯುದ್ಧಕ್ಕೆ ಅಣಿಯಾದಂಥ ಕಾಲದಲ್ಲಿ ಅವರ ಆಯುಧಗಳನ್ನ ಶಮಿ ವೃಕ್ಷದಲ್ಲಿ, ಅದರದ್ದು ಬನ್ನಿ ಮರ ಅಂತ ಹೇಳ್ತೇವೆ ನಾವು, ಶಮಿ ವೃಕ್ಷದಲ್ಲಿ ಇಟ್ಟು ಆ ದಿವಸ ವಿಜಯದಶಮಿ ದಿವಸ ತಾಯಿ ದೇವಿಯನ್ನ ಪೂಜೆ ಮಾಡಿ ಆ ಶಮಿ ವೃಕ್ಷದಿಂದ ಆಯುಧವನ್ನು ಹಿಡ್ಕೊಂಡು ಯುದ್ಧರಂಗಕ್ಕೆ ಇಟ್ಟಂತ ಕಾಲ ಅದು ವಿಜಯದಶಮಿ ಅಂತ ಒಂದು ಪೌರಾಣಿಕ ಹಿನ್ನೆಲೆ. ಈ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಅಧರ್ಮದ ವಿರುದ್ಧ ಧರ್ಮದ ಜಯ, ಯಥೋ ಧರ್ಮ ತಥೋ ವಿಜಯ ಅಂತ ಒಂದು ಮಾತಿದೆ. ಯಥೋ ಧರ್ಮ ತಥೋ ವಿಜಯ ಅಂತ. ಸೊ ಅಧರ್ಮದವನ್ನ ದಾಟಿ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡತಕ್ಕಂಥ ಹಿನ್ನೆಲೆ ಉಳ್ಳಂತಹ ಈ ವಿಜಯದಶಮಿಗೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ದಸರಾಕ್ಕೆ ಒಂದು ಹೆಸರಿತ್ತು, ಬಹಳಷ್ಟು ದೊಡ್ಡ. ಅದನ್ನ ನಮ್ಮ ಕರಾವಳಿಯಲ್ಲಿ ತುಳುನಾಡಿನಲ್ಲಿ ಅಂಥದ್ದೇ ದಸರಾ ಮಾಡಬೇಕು, ನವದುರ್ಗೆಯರನ್ನ ಇಲ್ಲಿ ಪ್ರತಿಷ್ಠೆ ಮಾಡಬೇಕು. ಇಲ್ಲಿ ಆಗ ಶಾರದಾ ಮಾತೆ ಮಾತ್ರ ಇತ್ತು. ಸೊ ನವದುರ್ಗೆ ಮತ್ತು ಶಾರದೆ ಏಕಕಾಲದಲ್ಲಿ ಪ್ರತಿಷ್ಠೆ ಮಾಡತಕ್ಕಂಥ ಒಂದು ಹೊಸ ಸಂಪ್ರದಾಯವನ್ನ, ಒಂದು ಆಧ್ಯಾತ್ಮಿಕ ಪರಂಪರೆಯನ್ನ ಸನ್ಮಾನ್ಯ ಜನಾರ್ದನ ಈ ನೆಲದಲ್ಲಿ, ಈ ಕ್ಷೇತ್ರದಲ್ಲಿ, ಅದು ನಾರಾಯಣ ಗುರುಗಳು ಸ್ಥಾಪನೆ ಮಾಡಿದಂಥ ಏಕೈಕ ದೇವಸ್ಥಾನ ಅಂತ ಈ ಮಣ್ಣಿನಲ್ಲಿ ಮಾಡುವಂಥ ಒಂದು ಕೆಲಸ ಕೈಯಾಗಿದ್ರು. ಕಳೆದ 35 ವರ್ಷಗಳಿಂದ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆದಿದೆ. ಇವತ್ತು ಈ 36ನೇ ವರ್ಷದ ಕಾರ್ಯಕ್ರಮ. ಬಹುಶಃ ಈಗಾಗಲೇ ಪದ್ಮರಾಜರವರು ಈ ವರ್ಷದ ಈ ದಸರಾ ಒಂದು ಕಾರ್ಯಕ್ರಮದ ಹಿನ್ನೆಲೆಯನ್ನ, ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥದ್ದು, ಪರಂಪರೆಯನ್ನ ಪ್ರತಿಬಿಂಬಿಸುವಂಥದ್ದು, ಒಂದು ಚಿಂತನೆಯನ್ನ, ಒಂದು ಹೊಸ ಕಲ್ಪನೆಯನ್ನ ಈ ಬಾರಿಯ ಈ ದಸರಾ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಹಿನ್ನೆಲೆಯಿಂದ ಅದರ ಬಗ್ಗೆ ಎಲ್ಲವೂ ಪದ್ಮರಾಜ ಹೇಳಿದ್ದಾರೆ. ಬಹುಶಃ ಈ ನಾಡು 22ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ಸರಿಯಾಗಿ, ಇಷ್ಟು 35 ವರ್ಷಗಳಿಂದಲೂ ಕೂಡ ಸರಿ 4 ಗಂಟೆಗೆ ಸರಿಯಾಗಿ ಗಣೇಶನ ಮೂರ್ತಿ ವಿಸರ್ಜನೆ ಆಗುತ್ತೆ. ಹಾಗೆ ಈ ಬಾರಿಯೂ ಕೂಡ 4 ಗಂಟೆಗೆ ಸರಿಯಾಗಿ ಗಣಪತಿಯ ಮೂರ್ತಿ ವಿಸರ್ಜನೆ ಮಾಡುವಂತಹ ಒಂದು ಸಂದರ್ಭ. ನಂತರ ಎಲ್ಲ ಒಂದೊಂದೇ ಮೂರ್ತಿಗಳನ್ನ 4:30-5 ಗಂಟೆಗೆ ನಮ್ಮ ಮೆರವಣಿಗೆ ಪ್ರಾರಂಭ ಆಗುತ್ತದೆ. ನಾನು ತಮ್ಮ ಮುಖಾಂತರ ವಿನಂತಿ ಮಾಡೋದು, ಇವತ್ತು ನೀವು ಮೈಸೂರಲ್ಲಿ ನೋಡ್ಬೋದು, ಒಂದು ಇಡೀ ಎಲ್ಲ ಕಟ್ಟಡಗಳನ್ನ ಜನ ಸ್ವ ಚಿಂತನೆಯಿಂದ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೋಸ್ಕರ ಇಡೀ ಅವರವರ ಕಟ್ಟಡಗಳನ್ನ ಲೈಟ್ ಹಾಕಿ ಅದೊಂದು ಅದ್ಭುತವಾದಂತಹ ಒಂದು ರೀತಿಯನ್ನ ಮೈಸೂರಿನಲ್ಲಿ ನೋಡಬಹುದು. ನಾನು ಇಲ್ಲಿಯ ತುಳುನಾಡಿನ ಮಂಗಳೂರು ನಗರದ ರಾಜರಸ್ತೆಯಲ್ಲಿ ಹೋಗತಕ್ಕಂಥ ಈ ಒಂದು ಅದ್ಭುತ ಮೆರವಣಿಗೆಗೆ ಮೆರಗು ಕೊಡುವುದಕ್ಕೋಸ್ಕರ ಈ ನಮ್ಮ ರಾಜಬೀದಿಯಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳನ್ನ ಆಯಾಯ ಅದರ ಯಜಮಾನರು ಈ ಒಂದು ಮೆರವಣಿಗೆಗೆ ಮೆರಗು ಕೊಡಬೇಕು. ಇವತ್ತು ಈ ಮೆರವಣಿಗೆಗೆ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಅಲ್ಲ, ದೇಶದಿಂದ ಬರ್ತಾರೆ, ಅನೇಕ ಜನ ದೇಶದ ಬೇರೆ ಬೇರೆ ಕಡೆ ಬರ್ತಾರೆ, ವಿದೇಶಿಯರು ಕೂಡ ಈ ಮೆರವಣಿಗೆಯನ್ನು ನೋಡ್ಲಿಕ್ಕೆ 100ಕ್ಕೆ 100 ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಮಂಗಳೂರು ದಸರಾ, ಮೈಸೂರು ದಸರಾ ಮತ್ತು ಮಂಗಳೂರು ದಸರಾ ಅದು ರಾಜ ದರ್ಬಾರ್ನ ದಸರಾ ಆದರೆ ಇದು ಪ್ರಜಾ ಜನರ ದರ್ಬಾರ್, ಇದು ಪ್ರಜೆಗಳ ದರ್ಬಾರ್, ಇದು ಅದು ರಾಜ ದರ್ಬಾರ್ ನಡೀತಂತ ಇದು. ಅದಕ್ಕೋಸ್ಕರ ಈ ಮೆರವಣಿಗೆಗೆ ತಾವು ಎಲ್ಲ ಯಜಮಾನರುಗಳ, ನಮ್ಮ ಕಟ್ಟಡ ಯಜಮಾನರುಗಳಲ್ಲಿ ಈ ಒಂದು
ವಿದ್ಯುತ್ ದೀಪಗಳಿಂದ ಅಲಂಕೃತ ಮಾಡಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಕರೆ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಒಂದು ಮಂಗಳೂರಿನ ದಸರಾ ಇದಕ್ಕೊಂದು ಅದ್ಭುತವಾದ ಹಿನ್ನೆಲೆ ಇದೆ. ಯಾಕಂತ ಹೇಳಿದ್ರೆ ಈ ದೇಶಕ್ಕೆ ಒಂದು ಅದ್ಭುತವಾದಂತಹ ಆಧ್ಯಾತ್ಮಿಕ ಪರಂಪರೆಯ ಅದ್ವೈತ ಸಿದ್ಧಾಂತವನ್ನ ಜಗತ್ತಿಗೆ ಒಂದು ಸೈಂಟಿಫಿಕಲ್ ಆಗಿ ಒಂದು ವೈಜ್ಞಾನಿಕವಾಗಿ ತಿಳಿಸಿದಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಈ ಮಣ್ಣಿನಲ್ಲಿ ನಡೆಯುವಂತ ಮಂಗಳೂರು ದಸರಾ ಕಾರ್ಯಕ್ರಮ ದೇಶದ ಚರಿತ್ರೆಗೆ ಕೂಡ ಒಂದು ಹೊಸ ಪರಂಪರೆಯನ್ನ ಕೊಟ್ಟಿದೆ. ಅದಕ್ಕೋಸ್ಕರ ಇಲ್ಲಿ ಇಂದ ಪ್ರಾರಂಭ ಆದ್ದು ಕಂಬಳರೌಡಾಗಿ, ಮಣ್ಣಗುಡ್ಡೆ, ಲಾಲ್ಬಾಗು, ನಾರಾಯಣಗುರು ವೃತ್ತ, ಹಾಗೆ ಲಾಲ್ಬಾಗಿ ನಮ್ಮ ಬಳ್ಳಾಲ್ಬಾಗ್ ಆಗಿ, BBS ಸರ್ಕಲ್ ಆಗಿ, ಮತ್ತೆ ನವಭಾರತ ಸರ್ಕಲ್ ಆಗಿ, KSR ರೋಡ್ ಆಗಿ, ಮತ್ತೆ ಅಳಕೆ ರೋಡಿಗೆ ಬಂದು ಅಲ್ಲಿ ವೆಂಕಟರಮಣ ಟೆಂಪಲ್ ಆಗಿ ಮತ್ತೆ ನಮ್ಮ ಈ ಸ್ಥಳಕ್ಕೆ ಬರುವಂತದ್ದು. ಹಿಂದೆ ನಾವು ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದಾಗೆ ದೇವರದ್ದು ಇದು ಟ್ರಕ್ ಮೊದಲು ಹೋಗ್ತದೆ, ಮತ್ತೆ ಬಾಕಿದ್ದು ಟ್ರಕ್ಗಳು ಅದ್ರ ಹಿಂದೆ ಬರಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಮತ್ತು ಯಾರು ಕೂಡ DJ ಹಾಕುವಂತ ಕಾರ್ಯಕ್ರಮವನ್ನು ಯಾರು ಕೂಡ ಹಾಕಬಾರದು. DJ 100ಕ್ಕೆ 100 ನಿಷಿದ್ಧ ಆಗಿದೆ. ಅದು ಕೋರ್ಟ್ ಆರ್ಡರ್ ಕೂಡ ಇದೆ. ಅದಕ್ಕೋಸ್ಕರ ನಮಗೆ ಪೊಲೀಸ್ನವರು ಕೂಡ ಕಮಿಷನರ್ ಕೂಡ ಹೇಳಿದ್ದಾರೆ, DJ ಹಾಕಿದ ಯಾವುದೇ ವಾಹನ ಇದ್ದರೆ ಅದನ್ನು ನಾವು ಸೀಸ್ ಮಾಡ್ತೀವಿ ಅಂತ. ಅದಕ್ಕೋಸ್ಕರ ಇಲ್ಲಿ ಟ್ರಕ್ ತರುವಂತ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ ಕ್ಷೇತ್ರದ ಪರವಾಗಿ, ಯಾರು ಕೂಡ DJ ಹಾಕದೆ, ಅದಕ್ಕೊಂದು ಲಿಮಿಟ್ ಇದೆ ಸೌಂಡ್ ಇದ್ದು, ಅಷ್ಟೇ ಡಿಸೇಬಲ್ ಇದೆ ಅಷ್ಟೇ ಹಾಕಬೇಕು ಅಂತ ನಮಗೆ ಕಡ್ಡಾಯವಾಗಿ ಹೇಳಿದ್ದಾರೆ. ಅದನ್ನು ನೀವು ಉಲ್ಲಂಘಿಸಬಾರದು. ಉಲ್ಲಂಘಿಸಿದಲ್ಲಿ ಪೊಲೀಸ್ನವರು ಸೀಸ್ ಮಾಡಿದ್ರೆ ನಾವು ಕ್ಷೇತ್ರದ ಅದಕ್ಕೆ ಜವಾಬ್ದಾರಿ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ಇವತ್ತು ಈ ಮೆರವಣಿಗೆಗೆ ಎಲ್ಲ ನಮ್ಮ ಪತ್ರಕರ್ತರು, ದೃಶ್ಯ ಮಾಧ್ಯಮರು ಇದಕ್ಕೆ ನಮಗೊಂದು ಸಹಕಾರ ಕೊಡಬೇಕು ಮತ್ತು ಇದೊಂದು ಯಶಸ್ವಿ ದಸರಾ ಮೆರವಣಿಗೆ ಆಗುವುದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಇಷ್ಟೊಂದು ನಾನು ಬಯಸ್ತೇನೆ. ಇದರ ಒಟ್ಟಿಗೆ ಈ ಕ್ಷೇತ್ರದಲ್ಲಿ ಜರುಗುವಂತಹ ಈ ಒಂದು ಕಾರ್ಯಕ್ರಮಗಳನ್ನು ಬರುವಂತ ಭಕ್ತಾದಿಗಳಿಗೆ ಒಳ್ಳೆಯ ರೀತಿಯಿಂದ ವ್ಯವಸ್ಥಿತ ಒಂದು ರೀತಿಯಲ್ಲಿ ಮಾಡಬೇಕು ಅಂತಾದ್ರೆ ನಮ್ಮ ಸ್ವಯಂ ಸೇವಕರ ಈ ಬಾರಿ ವಿಶೇಷವಾಗಿ ಸುಮಾರು 1500ಕ್ಕೂ ಮಿಕ್ಕಿ ಸ್ವಯಂ ಸೇವಕರು ಈಗಾಗಲೇ ನಮ್ಮ ಇದರ ಒಂದು ಪೂರ್ವ ಸಿದ್ಧತೆಯಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಂಥವರು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಡ್ಲಿಕ್ಕಿದ್ದಾರೆ. ವಿಶೇಷವಾಗಿ ಈ ಬಾರಿ ನಾವು ಈ ಪಾದರಕ್ಷೆಗಳನ್ನು ಇಡುವಂತಹ ಒಂದು ಜಾಗ ಬಹುಶಃ ಎಲ್ಲಿಯೂ ಕೂಡ ಬೇರೆ ಕಡೆ ಇಡಬಾರ್ದು. ಇದರ ಉಚಿತ ಸೇವೆಯನ್ನು ಇವತ್ತು ನಾವು ಮಾಡಿ ಕ್ಷೇತ್ರದ ವತಿಯಿಂದಲೇ ಬಿರುವೇರ್ಕೊಂಡ ಇವರ ಸಹಾಯದೊಂದಿಗೆ ಫ್ರೀಯಾಗಿ ನಾವು ಮಾಡಿಕೊಡ್ತಿರುವಂಥದ್ದು. ಇದಕ್ಕೆ ನಾವು ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಅದರ ಒಟ್ಟಿಗೆ ನಾವು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೆವು, ಪಾರ್ಕಿಂಗ್ನ ಸಮಸ್ಯೆ, ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ನಾವು ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ಇವತ್ತು ನಾವು ಈಗಾಗಲೇ ನಮ್ಮ ಅಳಕೆ ಮಾರ್ಕೆಟ್ ಸುಮಾರು ಇಲ್ಲಿ ಲಾರಿ ಪಾರ್ಕಿಂಗ್ ಮಾಡ್ತಾ ಇದ್ರು. ಅವರ ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ ನಾವು ಮನವಿ ಮಾಡಿಕೊಂಡ ನಂತರ ಅವರು ಒಪ್ಪಿಕೊಂಡು ಸುಮಾರು 200 ಕಾರ್ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಕದ್ರಿ ಮಾರ್ಕೆಟ್ನಲ್ಲಿ ನಾವು ಕುದ್ರೋಳಿ ಅಳಕೆ ಮಾರ್ಕೆಟ್ನಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ. ಅದರ ಒಟ್ಟಿಗೆ ಇಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಮಣ್ಣಗುಡ್ಡ ಇವರ ಒಂದು ಇದರಲ್ಲೂ ಕೂಡ ನಾವು ಜಾಗವನ್ನು ಗುರುತಿಸಿ ಅವರ ಹತ್ರ ಮಾತನಾಡಿ ಅನುಮತಿಯನ್ನು ತೆಗೆದುಕೊಂಡಿದ್ದೇವೆ. ಅದರ ಒಟ್ಟಿಗೆ ನಮ್ಮ ಕ್ರಾಸ್ ರೋಡ್ನಲ್ಲಿ ವಿಶಾಲ್ ನರ್ಸಿಂಗ್ ಹೋಮ್ನ ರೋಡ್ನಲ್ಲಿ ಕೂಡ 1-2 ಜಾಗಗಳಲ್ಲಿಯೂ ಈ ನಮ್ಮ ಮೇನ್ ಅಳಕೆ ರೋಡ್ನಲ್ಲಿ ಕೂಡ 1-2 ಪಾರ್ಕಿಂಗ್ಗಳು, ಹಾಗೆ ಉರ್ವ ಮೈದಾನದಲ್ಲಿ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದಕ್ಕೆ ಉರ್ವ ಮೈದಾನದಲ್ಲಿ ಬಹುಶಃ ನಮ್ಮ ಸ್ವಯಂ ಸೇವಕರು ಅವರು ಅಲ್ಲೇ ಪಾರ್ಕ್ ಬರೋದಾದ್ರೆ ಅವರನ್ನು ಇಲ್ಲಿಗೆ ತಲುಪಿಸುವಂತ ಕೆಲಸ ವಾಹನದ ಮುಖಾಂತರ ಅವರು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಮಾಡುವುದು ಅಂದರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಒಳ್ಳೆಯ ರೀತಿಯಿಂದ ಯಾವುದೇ ತೊಂದರೆ ಇಲ್ಲದೆ ಬರುವಂತ ವ್ಯವಸ್ಥೆಗಳನ್ನು ಈ ಬಾರಿ ವಿಶೇಷವಾಗಿ ನಮ್ಮ ಸ್ವಯಂ ಸೇವಕರ ತಂಡ ಮಾಡಲಿಕ್ಕೆ ತಯಾರಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅದರ ಒಟ್ಟಿಗೆ ಮಂಗಳೂರು ದಸರಾ ಅಂತ ಹೇಳಿದ್ರೆ ಬಹುಶಃ ಈ ಕ್ಷೇತ್ರದ ಬಗ್ಗೆ ಪ್ರತಿ ದಿವಸ ಈ ಒಂದು ಸಮಯದಲ್ಲೂ ಕೂಡ ಕನಸನ್ನು ಕಾಣ್ತಿರುವಂತವರು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು. ಏನಾದರೂ ಒಂದು ವಿಶೇಷ ಇರಬೇಕು ಅನ್ನುವಂಥದ್ದು. ಈ ದೃಷ್ಟಿಯಲ್ಲಿ ಈ ಬಾರಿ ಕ್ಷೇತ್ರಕ್ಕೆ ವಿಶೇಷವಾಗಿ ಕ್ಷೇತ್ರದ ಒಳಗಡೆ ನಾವು
ಮೇಲ್ಛಾವಣಿಯ ವ್ಯವಸ್ಥೆಯನ್ನು ಒಂದು ಇವತ್ತು ಮಾಡಿರುವಂಥದ್ದು. ಕಳೆದ 2 ತಿಂಗಳಿಂದ ಇದರ ಕೆಲಸ ನಡೀತಾ ಇತ್ತು. ಬಹುಶಃ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹ ಶಂಕರ್ ರೂಫಿಂಗ್ ಕಂಪನಿ ಉಡುಪಿ, ಇವರು ಈ ಕೆಲಸವನ್ನು ಬಹಳ ನಮ್ಮ ನಿರೀಕ್ಷೆಗೆ ತಕ್ಕವಾಗಿ ಅದ್ಭುತವಾಗಿ ಮಾಡಿದ್ದಾರೆ. ತಾವು ಗಮನಿಸಬಹುದು. ಇದರ ದೇವಸ್ಥಾನದ ಒಳಗಡೆ ಇದರ ಒಂದು ಉದ್ಘಾಟನೆಯನ್ನು ನಾಳೆ ದಿವಸ ಸಂಜೆ 6:30 ಗಂಟೆಗೆ ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿಗಳಾದಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಬಿ ಜನಾರ್ದನ್ ಪೂಜಾರಿ ಅವರು ಉದ್ಘಾಟನೆ ಮಾಡಲಿಕ್ಕಿರುವಂಥದ್ದು. ಇದರಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭಾಗವಹಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಕ್ಷೇತ್ರಾಡಳಿತ ಸಮಿತಿಯ ಎಲ್ಲ ಸದಸ್ಯರು, ಕ್ಷೇತ್ರಾಭಿವೃದ್ಧಿ ಸಮಿತಿಯ ಸದಸ್ಯರು, ಹಾಗೆ ಗಣ್ಯರು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಕಾಣಿಸಿಕೊಳ್ಳಲಿಕ್ಕಿರುವಂಥದ್ದು. ಹಾಗೆ ಮಂಗಳೂರು ದಸರಾ ಈ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಪತ್ರಕರ್ತ ಮಿತ್ರರು ಹಾಗೆ ದೃಶ್ಯ ಮಾಧ್ಯಮದವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಕೂಡ ಎಲ್ಲ ರೀತಿಯ ಸಹಕಾರವನ್ನು ತಾವು ನಮಗೆ ಕೊಡ್ತಾ ಇದ್ದೀರಿ. ಅದೇ ರೀತಿ ಸಹಕಾರವನ್ನು ನಾವು ಈ ಬಾರಿಯೂ ಕೂಡ ತಮ್ಮಿಂದ ನಿರೀಕ್ಷಿಸುತ್ತಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಆಗಬೇಕು ಅಂತ ಹೇಳಿದರೆ ತಮ್ಮ ಸಹಕಾರ ಕೂಡ ಅತ್ಯಂತ ಅಗತ್ಯ. ತಾವು ಕೊಡ್ತೀರಿ ಅನ್ನುವಂತಹ ಭರವಸೆ ನಮಗಿದೆ. ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಖಂಡಿತವಾಗ್ಲೂ ಸರ್. ಆಕ್ಚುಲಿ ನಾವು ಈಗಾಗಲೇ ಟ್ಯಾಬ್ಲೋದವ್ರನ್ನ ಇವತ್ತೊಂದು ಈ ಪತ್ರಿಕಾಗೋಷ್ಠಿಗೆ ಆದ ನಂತರ ಒಂದು ಸಭೆಯನ್ನು ಕರೆದಿದ್ದೇವೆ. ಇದರ ನಂತರ ಇನ್ನೊಮ್ಮೆ ನಾವು 25ನೇ ತಾರೀಕು 26ನೇ ತಾರೀಕು ನಾವು ಇನ್ನೊಂದು ಸಭೆಯನ್ನು ನಾವು ಕರೆದು ಈ ಬಾರಿ ಖಂಡಿತವಾಗ್ಲೂ ಸುಲಲಿತವಾಗಿ ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ ಹೋಗುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ನಾನು ಹೇಳಿದೆ, ಸುಮಾರು 1500ಕ್ಕಿಂತಲೂ ಮಿಕ್ಕಿ ನಮ್ಮ ಸ್ವಯಂ ಸೇವಕರೇ ಈ ಬಾರಿ ಇದರಲ್ಲಿ ವಿಶೇಷವಾಗಿ ಇವತ್ತು ಕೆಲಸ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ವಿಶೇಷವಾಗಿ ಇವತ್ತು ಡಿಜೆಯನ್ನು ಹರಿಕೃಷ್ಣ ಬಂಟ್ವಾಳ ಅವರು ಹೇಳಿದ್ರು, ಡಿಜೆಯನ್ನು ಇವತ್ತು ನಾವಲ್ಲ, ಸರ್ಕಾರದಿಂದಲೇ ಇದನ್ನು ಬ್ಯಾನ್ ಆಗಿರುವಂಥದ್ದು. ಇದರಿಂದ ಬಹುಶಃ ಒಂದು 2-3 ಗಂಟೆ ಸಮಯ ಕೂಡ ಉಳಿಯುವಂಥದ್ದು. ಅದರಿಂದ ಈ ಬಾರಿ ಅತ್ಯಂತ ವ್ಯವಸ್ಥಿತ ರಸ್ತೆಯಲ್ಲಿ ಕುಣಿಯುವಂಥ ಇದೆಲ್ಲ ಇರ್ಲಿಕ್ಕೆ ಕಡಿಮೆ ಆಗುತ್ತೆ. ಅದರಿಂದ ಈ ಬಾರಿ ವ್ಯವಸ್ಥಿತ ರೀತಿಯಲ್ಲಿ ಜರುಗಬಹುದು ಅನ್ನುವಂಥದ್ದು. ಕಳೆದ ವರ್ಷ ಒಂದು ಗೊಂದಲ ಆಗಿತ್ತು. ಕೊನೆಯ ಹಂತದಲ್ಲಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಒಂದು ಇಶ್ಯೂ ಆಗಿತ್ತು. ಆ ಇಶ್ಯೂನ ಒಂದು ಟ್ಯಾಬ್ಲೋನನ್ನು ತಂದು ಬಿಟ್ಲೆ ತಂದು ಅದಕ್ಕೆ ಅವಕಾಶ ಕೊಡ ನಂತರ ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸಿ ಇಂತಹ ಗೊಂದಲಗಳಿಗೆ ಎಡೆ ಮಾಡದೆ ಈ ವರ್ಷ ಏನಾದರೂ ಒಂದು ರಿಸ್ಟ್ರಿಕ್ಷನ್ ಇಟ್ಕೊಂಡಿದ್ರೆ ಇಂಥದೇ ಟ್ಯಾಬ್ಲೋ ಬೇಕು ನೋಡಿ. ಖಂಡಿತವಾಗ್ಲೂ ಈ ಬಾರಿ ಈ ಒಂದು ಹಬ್ಬ ಹರಿದಿನಗಳ ಆಚರಣೆಗೆ ವಿಶೇಷವಾಗಿ ಸರ್ಕಾರ ಕೆಲವೊಂದು ರೂಲ್ಸ್ಗಳನ್ನು ಕೂಡ ಮಾಡಿತ್ತು. ಅದರಲ್ಲಿ ಸರ್ಕಾರ ರೂಲ್ಸ್ಗಳನ್ನು ತಂದಿದ್ರು ಕೂಡ ಸ್ವಲ್ಪ ಹೊಂದಾಣಿಕೆಯಿಂದ ಮಾಡಿಕೊಂಡು ಫ್ಲೆಕ್ಸಿಬಲ್ ಆಗಿ ಅವರು ಕೂಡ ನಮಗೆ ಸಹಕಾರವನ್ನು ಕೊಡ್ತಿರುವಂಥದ್ದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸರಿಯಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಈ ಬಾರಿ ಯಾರು ಟ್ಯಾಬ್ಲೋಗಳನ್ನು ಆಯೋಜನೆ ಮಾಡ್ತಾರೆ ಅವರಿಗೆ ನಾವು ಏನು ನಿಬಂಧನೆಗಳಿದೆ ಇದರ ಬಗ್ಗೆ ನಾವು ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತೇವೆ. ಯಾರಿಗೆ ಅವರಿಗೆ ಇದನ್ನು ಪಾಲಿಸಿಗೆ ಆಗೋದಿಲ್ವ ಅವರು ದಯವಿಟ್ಟು ಬರೋದು ಬೇಡ. ಯಾರಿದನ್ನು ಪಾಲಿಸಿ ನಾವೊಂದು ಸಮಯ ಕೊಡ್ತೇವೆ, ಇಂಥ ಸಮಯದಲ್ಲಿ ಇಂಥ ಟ್ಯಾಬ್ಲೋಗಳು ಇಲ್ಲಿ ಸೇರ್ಬೇಕನ್ನುವಂಥದ್ದು ಅವರು ಬರಲೇಬೇಕು. ಇಲ್ಲ ಅಂತಾದ್ರೆ ನಮಗೆ ಏನು ಪೊಲೀಸವರು ಸ್ವಲ್ಪ ರಿಯಾಯಿತಿಯಲ್ಲಿ ಒಳ್ಳೆ ರೀತಿಯಿಂದ ಜರುಗಬೇಕು ಅಂತ ಸಹಕಾರ ಕೊಡ್ತಾ ಇದ್ದಾರೆ, ಅವರು ಅದನ್ನು ನಿಲ್ಲಿಸಿದ್ರೆ ಅವರೇ ಬಂದು ಅವರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ಖಂಡಿತವಾಗ್ಲೂ ಈ ಬಾರಿ ಡಿಜೆಗೆ 100ಕ್ಕೆ 100ರಷ್ಟು ಇದು ನಿರ್ಬಂಧನೆ ಇದೆ ಅಂತ ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ. ಈ ಬಾರಿ ಯಾರು ಕೂಡ ವ್ಯರ್ಥ ಪ್ರಯತ್ನ ಮಾಡೋದು ಬೇಡ ಅನ್ನುವಂಥದ್ದು. ಅಂದ್ರೆ ಅವರು ಬಂದಾದ ನಂತರ ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಅವರನ್ನು ನಮ್ಮ ರೂಟಿ ಪ್ರೊಸೆಷನ್ ಇದರಲ್ಲಿ ನಾವು ಎಂಟ್ರಿಯೇ ಕೊಡೋದಿಲ್ಲ ಅವರಿಗೆ. ಡಿಜೆಗೆ ಇದು
ನಮ್ಮ ಹಿಂದೂ ಸಂಸ್ಕೃತಿ ಕೂಡ ಅಲ್ಲ ಅನ್ನುವಂಥದ್ದು ಇವಾಗ ನಮ್ಮ ಖಾಸಗಿ ಕಾರ್ಯಕ್ರಮಗಳಲ್ಲಿ ಬೇರೆಯವರು ಬೇಕಾದ ಇದನ್ನು ಅವರ ಮನೆಗಳಲ್ಲಿ ಏನಾದರೂ ಕಾರ್ಯಕ್ರಮಗಳಿದ್ರೆ ಮಾಡಬಹುದು. ಆದರೆ ಡಿಜೆಗಳಿಂದ ಇವತ್ತು ಏನೆಲ್ಲ ಅನಾಹುತಗಳು ರಾಜ್ಯದಲ್ಲಿ ಎಷ್ಟು ಆಗಿದೆ ಅಂತ ಹೇಳಿದ್ರೆ ನೀವು ದಿನಪತ್ರಿಕೆಗಳು ಟಿವಿ ಮಾಧ್ಯಮಗಳನ್ನು ನೋಡಿದ್ರೆ ನಿಮಗೆ ಗೊತ್ತಿರಬಹುದು. ಆದ್ರಿಂದ ಇವತ್ತು ಇದನ್ನೆಲ್ಲ ಮನಗಂಡು ಸರ್ಕಾರವೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ ಖಂಡಿತವಾಗಿ ಇದು ಈ ಬಾರಿ ಯಾವುದೇ ರೀತಿಯಲ್ಲಿ ಡಿಜೆಗೆ ಅವಕಾಶವಿರುವುದಿಲ್ಲ. ಮತ್ತೊಂದು ಸಂತೆ ವಿಚಾರಕ್ಕೆ ತುಂಬಾ ವರ್ಷದಿಂದ ಸ್ವಲ್ಪ ಗೊಂದಲ ಆಗ್ತಾ ಇದೆ. ಈಗ ಇಲ್ಲಿ ಎಲ್ಲ ದೇವಸ್ಥಾನ ವತಿಯಿಂದ ಸಂತೆ ನಡೆದ್ರೆ ಈಗ ಮೈನ್ ರೋಡ್ ಅಲ್ಲಿ ರಾಜಬೀದಿಯಲ್ಲಿ ಸಂತೆಗೆ ಯಾರು ವ್ಯವಸ್ಥೆ ಮಾಡುವಂತ ಪಾಲಿಕೆ ಮಾಡ್ತಾರೆ. ಒಂದು ವರ್ಷ ಪಾಲಿಕೆಯವರು ಕೋರ್ಟಿಗೆ ಕೂಡ ಹೋಗಿದ್ದಾರೆ. ಈ ವರ್ಷ ಏನು ಅದ್ರ ಬಗ್ಗೆ? ಈ ಬಾರಿ ಕೂಡ ಅದು ಇದರಿಂದಲೇ ನಮ್ಮ ಮಹಾನಗರ ಪಾಲಿಕೆಯಿಂದಲೇ ಅದರ ವ್ಯವಸ್ಥೆಗಳು ಆಗಿರುವಂಥದ್ದು ಒಂದು ಮಾಡಿಕೊಂಡಿದ್ದಾರೆ. ನಮ್ಮ ದ್ವಾರದ ಹೊರಗಡೆ ಸಂತೆಗಳನ್ನು ಅವರು ಮಹಾನಗರ ಪಾಲಿಕೆಯವರು ಮಾಡಿದ್ದಾರೆ. ಅದೇನೋ ಅವರು ಬಿಡ್ ಎಲ್ಲ ಮಾಡ್ಕೊಂಡಿದ್ದು ಅದರ ಮುಖಾಂತರ ನಡೆಯುತ್ತೆ. ಯಾವುದೇ ರೀತಿಯ ಗೊಂದಲ ಈ ಬಾರಿ ಇಲ್ಲ ಸಂತೆಯ ವಿಚಾರದಲ್ಲಿ. ಹಾಗೆ ಟ್ಯಾಬ್ಲೋ ಮಾಡುವವರಿಗೆ ನಾವು ಹಿಂದಿನಿಂದಲೂ ಕೂಡ ನಾವು ಮತ್ತೆ ಹೇಳ್ತೇವೆ, ಯಾರು ಯಾವ ಟ್ಯಾಬ್ಲೋಗಳನ್ನು ಮಾಡ್ತಾರೆ ಅದನ್ನು ಸೂಕ್ಷ್ಮವಾಗಿ ನಮಗೆ ಆ ಏನು ಥೀಮ್ ಏನಿರುತ್ತೆ ಅದನ್ನು ಮೊದಲು ನಮ್ಮಲ್ಲಿ ಅರ್ಜಿ ಕೊಡಬೇಕು. ಅದನ್ನು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಕಳಿಸಿಕೊಡ್ತೇವೆ. ಯಾವುದೇ ರೀತಿಯಲ್ಲಿ ವಿವಾದಗಳಿಗೆ ಎಡ ಮಾಡಿಕೊಡದೆ ಯಾರದೇ ಫೀಲಿಂಗ್ಸ್, ಯಾವುದೇ ಜಾತಿ ಧರ್ಮದ ಫೀಲಿಂಗ್ಸ್ಗೆ ತೊಂದರೆ ಆಗದಂತಹ ಟ್ಯಾಬ್ಲೋಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂಥದ್ದು.